ಗುತ್ತಿಗೆದಾರರ ಸಂಘದಿಂದ ಇದೊಂದು ವಿಶೇಷವಾದಂತ ಒಂದು ಹೋರಾಟ, ಅರವತ್ತನೇ ಸೇವೆ. ಯಾವ ಹೋರಾಟಗಾರರು ಮಾಡಲಿಕ್ಕಿರುವಂತ ಈ ಕೃಷ್ಣಾ ತೀರ ಗುತ್ತಿಗೆದಾರರು ಮಾತ್ರ ಈ ರಾಜ್ಯ ಸರ್ಕಾರದ ಗಮನಕ್ಕೆ ನಾವು 60ನೇ ಸೇವೆಯನ್ನು ಮಾಡುವಂತದ್ದು ಪ್ರತಿಭಟನೆಯಲ್ಲ. ಕೆ ಶಿವಕುಮಾರ್ ಅವರ ಕೋಣೆ ಮುಟ್ಟಬೇಕು, ಈ 60ನೇ ಸೇವೆಯನ್ನು ನೋಡಬೇಕು ಅಂತ ಹೇಳಿ ಈ ಗುತ್ತಿಗೆದಾರ ಸಂಘದ ಪರವಾಗಿ ಮತ್ತೊಮ್ಮೆ ಈ ಗುತ್ತಿಗೆದಾರ ಸಲ್ಲಿಸ್ತಾ ಇದ್ದೇನೆ. ಗುತ್ತಿಗೆದಾರ ಸಂಘಕ್ಕೆ ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಗುತ್ತಿಗೆದಾರ ಸಂಘಕ್ಕೆ ನ್ಯಾಯ ಸಿಗುವವರೆಗೂ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಕೃಷ್ಣಾ ತೀರ ಗುತ್ತಿಗೆದಾರ ಸಂಘಕ್ಕೆ ಗುತ್ತಿಗೆದಾರ ಕುಟುಂಬಗಳ ಗುರಿ ತಮ್ಮ ಈ ಸರ್ಕಾರಕ್ಕೆ, ಗುತ್ತಿಗೆದಾರ ಸಂಘಕ್ಕೆ ಕಾಮಗಾರಿ ಪೂರ್ಣಗೊಂಡು ಕೂಡ ಬಿಲ್ಗಳನ್ನು ನೀಡಲು ಈ ಸರ್ಕಾರಕ್ಕೆ, ಗುತ್ತಿಗೆದಾರ ಕುಟುಂಬಗಳನ್ನು ತಿರುಗಿ ತಂದಿದ್ದರೆ ಯಾವ ಕಾಮಗಾರಿ ಕರೆಯಲು ಈ ಸರ್ಕಾರಕ್ಕೆ, ಗುತ್ತಿಗೆದಾರ ವಿರೋಧಿ ಈ ಸರ್ಕಾರಕ್ಕೆ. ಕೃಷ್ಣಾ ತೀರ ಗುತ್ತಿಗೆದಾರ ಸಂಘಕ್ಕೆ, ಕೃಷ್ಣಾ ತೀರ ಗುತ್ತಿಗೆದಾರ ಸಂಘಕ್ಕೆ ಇವತ್ತಿನ ಗುತ್ತಿಗೆದಾರ ಯಾಕಂದ್ರೆ ನೋಡಿ ಎಷ್ಟು ತೊಂದರೆಯಿಂದ, ಯಾಕಂದ್ರೆ ನಾವು ಸತತವಾಗಿ ಇವತ್ತು 2ನೇ ದಿವಸ ಎಲ್ಲರೂ ಈಗ ನಾವು ಬೆತ್ತಲ ಸೇವೆ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಡಿ.ಕೆ. ಶಿವಕುಮಾರ್ ಕಡೆಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇದನ್ನ ಹೇಳೋದು ಅದಕ್ಕೆ ಉತ್ತರ. ಯಾವ ಓಪನ್ ಆಗಿಲ್ಲ, ಯಾವ ಅಗ್ರಿಮೆಂಟ್ ಆಗಿಲ್ಲ, ಬಾಕಿ ಬಿಲ್ ಇದೆ, ಬಾಕಿ ಬಿಲ್ಗಳು ಕೊಟ್ಟಿಲ್ಲ. ತಾವೆಲ್ಲರೂ ಗುತ್ತಿಗೆದಾರರು ಬಂದದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಇವತ್ತಿನ ನಮ್ಮ ಬೇಡಿಕೆಗಳು, ಅನೇಕ ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಆ ಬೇಡಿಕೆಗಳು ಈಡೇರಬೇಕು. ಮೊಟ್ಟ ಮೊದಲಾಗಿ ನಾವು 1 ವರ್ಷದಿಂದ ಕೃಷ್ಣಾ ತೀರ ಗುತ್ತಿಗೆದಾರ ಸಂಘದ ಇವತ್ತಿನ ಹೋರಾಟ ವಿಷಯ ಏನಂದ್ರೆ, ನಮ್ಗೆ ಈ ಸುಮಾರು 1 ವರ್ಷದಿಂದ BJP ಗೌರ್ಮೆಂಟ್ ಇದ್ದ ಕರೆದಿದ್ದ ಟೆಂಡರ್ಗಳನ್ನು ನಾವು ಟೆಂಡರ್ ಹಾಕಿದ್ದೇವೆ. ಅವು ಟೆಂಡರ್ ಹಾಕಿದ್ದು EMD ಮತ್ತು EMD ನಮ್ಗೆ ಇನ್ನೂ ವಾಪಸ್ ಹಾಕಿಲ್ಲ ಅವರು. ಯಾಕಂದ್ರೆ ಗೌರ್ಮೆಂಟ್ ಟೆಂಡರ್ನೂ ಓಪನ್ ಮಾಡೋಲ್ರು, ಈ ಕಡೆ EMDನೂ ಹಾಕೋಲ್ರು. ಈ 100 ಗುತ್ತಿಗೆದಾರರು EMD ಸಂಬಂಧ ನಮಗೆ ತ್ರಾಸಾಗೈತಿ. ಅದು 1ನೇದು. 2ನೇದು ಪೇಮೆಂಟ್ ಇಲ್ಲ. 3ನೇದು ಏನೈತಿ, ನಮ್ಗೆ MDP ಕೇಳಾಕತ್ತಾರ. MDP ಎಲ್ಲಿಂದ ತಂದು ಹಚ್ಬೇಕು ರಾಯಲ್ಟಿ? ಅದನ್ನು ಖರ್ಚು ಈ ಕ್ವಾರಿಗಳಿಗೆ ರಾಯಲ್ಟಿ ಕೊಡೋತ್ತಾರೆ, ಅದು ಕೊಡೋಕ್ಕಾಗೋದಿಲ್ಲ. ಮತ್ತು ಈ ಉಸುಗ ಕಡಿದು ರಾಯಲ್ಟಿ ಕೊಡೋಕ್ಕಾಗಲ್ಲ ಸಂಬಂಧ MDPದು ಕ್ಯಾನ್ಸಲ್ ಮಾಡಬೇಕು. 1ನೇದು. ಮತ್ತು ಪೇಮೆಂಟ್ ನಮ್ಗೆ 10% 20% ಕೊಡಕತ್ತಾರೆ 1 ವರ್ಷಲಿದ್ದ. ಹೀಗಾಗಿ ನಮಗೆ ಗುತ್ತಿಗೆದಾರ ಸಂಕಷ್ಟದಾಗ ಅದೇವಿ, ಸಾಲ ಸೋಲ ಮಾಡೀವಿ. ನೀವು ಈಗಲೇ ಟೆಂಡರ್ ಕರಿಬೇಕು. ನಮ್ಗೆ 1 ವರ್ಷದಿಂದ KBJNಲಿಕ್ಕೆ ₹1 ಕೊಟ್ಟಿಲ್ಲ, ಒಂದು ಟೆಂಡರ್ ಕರೆದಿಲ್ಲ. 1 ವರ್ಷನೂ 2 ತಿಂಗಳಾಗಿ ಬಂತು, ಒಂದು ಕೆಲಸನೂ ಕರೆದಿಲ್ಲ. ನಿರುದ್ಯೋಗಿ ಒಂದು, ಪೇಮೆಂಟ್ ಇಲ್ಲಾರ್ದು ಒಂದು. ಈಗ 2 ಸಮಸ್ಯೆ ಉದ್ಭವಿಸವು. ಮತ್ತು ನಮ್ಗೆ ಈಗ 2018ರಾಗ GSTಗಿದು ಕೇಳಾಕತ್ತಾರೆ. ರೊಕ್ಕ ಇರ್ಲಾರ್ದಾಗ GST ತುಂಬಂದ್ರೆ ಎಲ್ಲಿದ್ದು ತುಂಬಬೇಕು ನಾವು? ಇದು ಸಮಸ್ಯೆ ಆಗೈತಿ. ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ನಮ್ಮ ಹೆಸರು ಮಲ್ಕಾಜಪ್ಪ ಮೇಟಿ, ಕೃಷ್ಣಾ ತೀರ ಗುತ್ತಿಗೆದಾರ ಸಂಘದ ಅಧ್ಯಕ್ಷ. ನಾವು ಕೃಷ್ಣಾ ತೀರ ಗುತ್ತಿಗೆದಾರರು, ಅವಳಿ ಜಿಲ್ಲೆಯ ಗುತ್ತಿಗೆದಾರರು ನಿನ್ನೆಯಿಂದ ನಮ್ಮ ಸಮಸ್ಯೆಗಳನ್ನು ಆಲಿಸಿಕೊಂಡು ನಿನ್ನೆಯಿಂದ ನಾವು ಸ್ಟ್ರೈಕ್ ಕೂತಿದ್ದೀವಿ. ಈ ಸ್ಟ್ರೈಕು ಇವತ್ತು 2ನೇ ದಿನ ಸ್ಟ್ರೈಕ್ ಇವತ್ತು ಕೂತಿದ್ದು. ಈಗಾಗಲೇ ನಮ್ಗೆ ಮಾನ್ಯ ಮುಖ್ಯ ಅಭಿಯಂತರರು ಬಂದಿದ್ದರು. ನೀವು ಸ್ಟ್ರೈಕ್ ಇಲ್ಲಿ ಹಿಂತಕ್ಕೋರಿ ಅಂತ ಹೇಳಿದರು. ನಾವು ಹಿಂತಕ್ಕೊಳ್ಳೋದಿಲ್ಲ. ನಮ್ಮೆಲ್ಲ ಸಮಸ್ಯೆಗಳು ಬೇಡಿಕೆಗಳನ್ನು ಈಡೇರ್ತನೂ ನಾವು ಯಾವ ಸಮಸ್ಯೆಗಳನ್ನು ತಗೊಳ್ಳಂಗಿಲ್ಲ. ನಮ್ಮೆಲ್ಲ ಏನು ಕಾಂಟ್ರಾಕ್ಟರ್ಗಿದ್ವಿ 1 ವರ್ಷದಿಂದ ಕೆಲಸಿಲ್ಲ, ಕಾರ್ಮಿಕರಿಗೆ ಕೆಲಸಿಲ್ಲ, ನಮಗೂ ಕೆಲಸಿಲ್ಲ. ಇಡೀ ದೇಶದಲ್ಲಿ ಭಾಳ ದೊಡ್ಡ ಯೋಜನೆ ಇದು. ಈ ಯೋಜನೆ ಕೃಷ್ಣಾ ಭಾಗ್ಯ ಜನನಿಗಮದಲ್ಲಿ 1 ವರ್ಷದಿಂದ ಕೆಲಸಿಲ್ಲ, ಕ್ಲೋಸರ್ ಇಲ್ಲ, ಸ್ಪೆಷಲ್ ಇಲ್ಲ,
ನಾವು ನಿರ್ಗತಿಕರಾಗಿಬಿಟ್ಟಿದ್ದೀವಿ. ಅದಕ್ಕೆ ನಮ್ಮೆಲ್ಲ ಬೇಡಿಕೆಗಳು ಈಡೇರುವವರೆಗೂ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಇಲ್ಲಿ ಬರುವವರೆಗೂ, ಈ ವೇದಿಕೆಗೆ ಬರುವವರೆಗೂ ನಾವು ಸ್ಟ್ರೈಕ್ ಹಿಂತಕೊಳ್ಳೋದಿಲ್ಲ. ಯಾಕಂದರೆ ಇಡೀ ದೊಡ್ಡ ಯೋಜನೆ, ಇಡೀ ಏನೈತಿ ರೈತರಿಗೆ ನೀರು ಬೇಕು, ಅಣೆಕಟ್ಟುಗಳು, ಇದು ಏನು ಇಂಡಸ್ಟ್ರಿಯಲ್ಗಳಿಗೆ ನೀರು ಬೇಕು, ಎಲ್ಲರಿಗೆ ನೀರು ಬೇಕು. ಆದ್ದರಿಂದ ಈ ಯೋಜನೆಯನ್ನು ಇವತ್ತು ನೆನಗುದಿಗೆ ಕೊಟ್ಟಿದ್ದಾರೆ. ಈ ಯೋಜನೆಗೆ ಒಂದು 10 ಪೈಸಾ ದುಡ್ಡು ಕೊಟ್ಟಿಲ್ಲ, ಫಂಡ್ ಕೊಟ್ಟಿಲ್ಲ. ಹೀಗಾಗಿ ನಾವೆಲ್ಲ ಗುತ್ತಿಗೆದಾರ ಇವತ್ತು ನಿರ್ಗತಿಕರಾಗಿ ಬೀದಿಗೆ ಬಂದಿದ್ದೀವಿ. ನಮ್ಮ ಬೇಡಿಕೆಗಳು ಈಡೇರೋ ತನಕ ನಾವು ಈ ಸ್ಟ್ರೈಕನ್ನು ಹಿಂದೆ ತಗೊಳ್ಳೋದಿಲ್ಲ. ಭಾಳ ಈಗ ಇಡೀ ರಾಜ್ಯದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಅರೆಬೆತ್ತಲೆ ಸೇವೆಯನ್ನು ಮಾಡಿದ್ದೆ ನಾವು. ಇನ್ನು ಮುಂದಿನ ದಿನಮಾನದಲ್ಲಿ ಇದಕ್ಕಿಂತ ಭಾಳ ದೊಡ್ಡ ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಮಾನ್ಯ ಸರ್ಕಾರಿ ವತಿಯಲ್ಲಿದೆ, ನೀರಾವರಿ ಮಂತ್ರಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅತಿ ಬೇಗನೆ ಎಚ್ಚೆತ್ತುಕೊಂಡು ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಆಗ್ರಹ ಮಾಡ್ತಾಯಿದ್ದೆ. ನಮ್ಮ ಹೆಸರು ಗೋಪಾಲ್ ವಡ್ರ ಅಂತೇಳಿ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.